ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಯಾರೆಲ್ಲ ಇಲ್ಲಿಯವರೆಗೂ ತಮ್ಮ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದೀರಾ, ಆ ಬಾಕಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಟ್ಟುವವರಿಗೆ ನೀಡಲಾಗಿರತಕ್ಕಂಥ ಶೇಕಡ 5ರಷ್ಟು ರಿಯಾಯಿತಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮೇ 31ರವರೆಗೆ ವಿಸ್ತರಣೆ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ, ಇಲ್ಲಿವರೆಗೂ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು ಅಥವಾ ನೌಕರರಾಗಿರ್ಬೋದು, ಪ್ರಸ್ತುತ ಜನಗಣತಿ ನಡೆಯುತ್ತಿರುವ ಕಾರಣದಿಂದಾಗಿ ಆಸ್ತಿ ತೆರಿಗೆಯನ್ನು ಕಟ್ಟಿಸ್ಕೊಳ್ಳೋದಕ್ಕೆ ತಾಂತ್ರಿಕವಾಗಿ ಸಮಸ್ಯೆಗಳಾಗ್ತಾ ಇತ್ತು. ಆದ್ದರಿಂದ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳ ಒತ್ತಾಯದ ಮೇರೆಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ಮೇ 31ರವರೆಗೆ ಶೇಕಡ 5ರಷ್ಟು ರಿಯಾಯಿತಿ ನೀಡಲು ಮುಂದಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೂ ಕೂಡ ಈ ವರ್ಷ ತೆರಿಗೆ ಗುರಿಯನ್ನು ನಿಗದಿಪಡಿಸಲಾಗಿದ್ದು, ಒಟ್ಟು 4,378 ಕೋಟಿ ರೂಪಾಯಿ ತೆರಿಗೆ ಗುರಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇನ್ನು ಪ್ರಮುಖವಾಗಿ ಬೆಂಗಳೂರು ಸೆಂಟ್ರಲ್ ಹಾಗೂ ಬೆಂಗಳೂರು ಸೌತ್ ನಗರ ಪಾಲಿಕೆಗೆ ಒಟ್ಟು 2,251 ಕೋಟಿ ರೂಪಾಯಿಯನ್ನು ತೆರಿಗೆ ಗುರಿಯನ್ನು ನಿಗದಿಪಡಿಸಲಾಗಿದ್ದು, ಪೂರ್ವ ವಲಯಕ್ಕೆ 1,500 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಪ್ರಮುಖವಾಗಿ GBA ಆಸ್ತಿ ತೆರಿಗೆಯನ್ನು ಭಾಳಷ್ಟು ವರ್ಷಗಳಿಂದ ಉಳಿಸ್ಕೊಂಡಿರೋರಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಇನ್ನು ಮುಂದೆ ಯಾರೆಲ್ಲ ಭಾಳಷ್ಟು ವರ್ಷದಿಂದ ತೆರಿಗೆ ಬಾಕಿಯನ್ನು ಉಳಿಸ್ಕೊಂಡಿದ್ದೀರಾ ಅವರಿಗೆ ಪ್ರಾರಂಭಿಕವಾಗಿ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಯಾರೆಲ್ಲ ಉತ್ತರ ನೀಡಿಲ್ಲವೋ ಅವರ ಆಸ್ತಿಯನ್ನು ಹರಾಜು ಹಾಕಲಾಗುವುದು ಮತ್ತು ವಶಪಡಿಸಿಕೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ಪ್ರಮುಖವಾಗಿ ಮಾರ್ಚ್ 31ರವರೆಗೆ ಯಾರೆಲ್ಲ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದೀರಾ, ಆ ಬಾಕಿ ಮೊತ್ತದ ಮೇಲೆ ಶೇಕಡ 100ರಷ್ಟು ದಂಡವನ್ನು ವಿಧಿಸ್ತೀವಿ ಅಂತ GBA ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ವಾರ್ಷಿಕವಾಗಿ ಈ ದಂಡದ ಮೊತ್ತದ ಮೇಲೆ ಅಥವಾ ತೆರಿಗೆ ಬಾಕಿ ಮೊತ್ತದ ಮೇಲೆ ಶೇಕಡ 9ರಿಂದ 15ರಷ್ಟು ಬಡ್ಡಿಯನ್ನು ವಿಧಿಸ್ತೀವಿ ಅಂತ ಮೂಲಗಳು ತಿಳಿಸಿವೆ. ಇನ್ನು ಪ್ರಮುಖವಾಗಿ 2023-24ನೇ ಸಾಲು ಅಥವಾ ಅದಕ್ಕಿಂತ ಹಿಂದಿನ ಬಾಕಿ ತೆರಿಗೆಗೆ ಒಟ್ಟು ಶೇಕಡ 9ರಷ್ಟು ಬಡ್ಡಿಯನ್ನು ವಿಧಿಸ್ತೀವಿ. ಅದೇ ರೀತಿಯಾಗಿ 2024-25ನೇ ಸಾಲಿನಿಂದ ಇತ್ತೀಚಿನ ತೆರಿಗೆ ಪಾವತಿದಾರರು ಯಾರಿದ್ದೀರಾ, ಅವ್ರು ಬಾಕಿ ಉಳಿಸ್ಕೊಂಡಿದ್ರೆ ಅವರಿಗೆ ಶೇಕಡ 15ರಷ್ಟು ದಂಡವನ್ನು ವಿಧಿಸ್ತೀವಿ ಅಂತ GBA ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಆದ್ದರಿಂದ GBA ಈ ಮೂಲಕ ಸಾರ್ವಜನಿಕರಲ್ಲಿ ಮತ್ತೊಂದು ಬಾರಿ ಮನವಿಯನ್ನು ಮಾಡಿದೆ, ಮತ್ತೊಂದು ಬಾರಿ ರಿಯಾಯಿತಿಯನ್ನು ನೀಡಿದೆ. ಯಾರೆಲ್ಲ ಬಾಕಿ ಉಳಿಸ್ಕೊಂಡಿದ್ದೀರಾ ಅವರು ತೆರಿಗೆ ಪಾವತಿಯನ್ನು ಶೇಕಡ 5ರ ರಿಯಾಯಿತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮೇ 31ರವರೆಗೆ ಕಾಲಾವಕಾಶವನ್ನು ನೀಡಿದ್ದೀವಿ, ತೆರಿಗೆಯನ್ನು ಪಾವತಿಸಿ ಅಂತ ಹೇಳಿದೆ. ಇದು ಸಾರ್ವಜನಿಕರಿಗೂ ಹಾಗೂ ಆಸ್ತಿ ಮಾಲೀಕರಿಗೂ ಖುಷಿಯಾದಂಥ ಸುದ್ದಿ ಅಂತಲೇ ಹೇಳ್ಬೋದು.